ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕಾರಣೀಭೂತರಾದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಪದಾಧಿಕಾರಿಗಳು, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಎನ್ ಶ್ರೀನಿವಾಸ ರೆಡ್ಡಿ, ಅಧ್ಯಕ್ಷರು, ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ನೂತನ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ದಿನಾಂಕ 24ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ವಿಜಯಲಕ್ಷ್ಮಿ ಪಾಟೀಲ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಈ ಸಮಾರಂಭದಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕು ಮಟ್ಟದ 75 ಮಹಿಳಾ ನೌಕರರು ಪದಗ್ರಹಣ ಮಾಡಲಿದ್ದಾರೆ. ಈಗಾಗಲೇ 500 ಜನ ಮಹಿಳಾ ನೌಕರರು ಸಂಘದಲ್ಲಿ ನೋಂದಣಿ ಮಾಡಲಾಗಿದೆ ಎಂದರು. ಇಲ್ಲಿ ಬೃಹತ್ ಮಠ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಬ್ರಹ್ಮಕುಮಾರಿ ಆಶ್ರಮದ ಸಂಚಾಲಕಿ ಸ್ಮಿತಾ ಹಕ್ಕ ಅವರು ಕಾರ್ಯಕ್ರಮದ ಘನಸ್ಥಿತಿ ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಸಚಿವ ಎನ್.ಎಸ್. ಬೋಸರಾಜ್ ಅವರು ನೆರವೇರಿಸಲಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ ಸಂಸದ ಜಿ. ಕುಮಾರ್ ನಾಯಕ ಹಾಗೂ ಶಾಸಕ ಶಿವರಾಜ್ ಪಾಟೀಲ್ ಅವರು ಆಗಮಿಸಲಿದ್ದಾರೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ಸಂಘದ ರಾಜ್ಯಾಧ್ಯಕ್ಷರಾದ ರೋಷನ್ ಗೌಡ ವಹಿಸಲಿದ್ದು, ವಿಶೇಷ ಆಹ್ವಾನಿತರಾಗಿ ಇಲ್ಲರು ಗೋಪಾಲಯ್ಯ, ಕೃಷ್ಣ ಶಾವಂತಗೇರಿ, ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಆಗಮಿಸಲಿದ್ದು, ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ನೂತನ ಸಂಘಟನೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ಮಹಿಳಾ ನೌಕರರ ಹಕ್ಕು ಮತ್ತು ಎದುರಿಸುತ್ತಿರುವ ಸವಾಲುಗಳು ಕುರಿತು ಕಾರ್ಯಾಗಾರ ಹಾಗೂ ಸಾಧಕರಿಗೆ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದರು. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಜಿಲ್ಲಾ ಘಟಕ ರಾಯಚೂರು ಹಾಗೂ ಎಲ್ಲ ತಾಲೂಕು ಘಟಕಗಳ ಉದ್ಘಾಟನಾ ಸಮಾರಂಭ ಹಾಗೂ ಒಂದು ಮಹಿಳೆಯರಿಗಾಗಿ ಒಂದು ಕಾರ್ಯಾಗಾರವನ್ನು ನಾವು 24ನೇ ಏಪ್ರಿಲ್ ಗುರುವಾರದಂದು ರಂಗಮಂದಿರದಲ್ಲಿ ಬೆಳಗ್ಗೆ 9:30ಕ್ಕೆ ಆಯೋಜನೆ ಮಾಡಿದ್ದೇವೆ. ಎಲ್ಲರೂ ತಾವು ಬಂದು ಉಸ್ತುವಾರಿ ಸಚಿವರು, ನಗರ ಶಾಸಕರು, 5 ತಾಲೂಕುಗಳ ಶಾಸಕರು ಹಾಗೂ ಸಂಸದರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಹಾಗೂ ಸ್ಮಿತಾ ಅಕ್ಕನವರು, ರಾಜಯೋಗಿನಿ ಸ್ಮಿತಾ ಅಕ್ಕನವರು ಹಾಗೂ ಶಾಂತಮಲ್ಲ ಶಿವಾಚಾರ್ಯರು ಕೂಡ ಈ ಒಂದು ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸಿದ್ದಾರೆ. ಉದ್ಘಾಟಕರಾಗಿ ಉಸ್ತುವಾರಿ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ರವರು ಇರ್ತಾರೆ ಹಾಗೂ ನಗರ ಶಾಸಕರಾಗಿರ್ತಕ್ಕಂತಹ ಶ್ರೀ ಶಿವರಾಜ್ ಪಾಟೀಲ್ ಸಾಹೇಬರು ಅವರು ಕೂಡ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿರ್ತಾರೆ. ಹಾಗೂ ಶ್ರೀ ಕುಮಾರ್ ನಾಯಕ್ ಸರ್ ಸಂಸದರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿರ್ತಾರೆ. ಹಾಗೂ ಎಲ್ಲ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರೋಶಿನಿ ಗೌಡ ಮೇಡಮ್ ರವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಜಿಲ್ಲೆಗಳಲ್ಲಿ ಉದ್ಘಾಟನೆ ಆಗಿರ್ತಕ್ಕಂಥ ಎಲ್ಲ ಜಿಲ್ಲೆಗಳ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಸುಮಾರು 36 ಇಲಾಖೆಯಿಂದ ಎಲ್ಲ ಅಧಿಕಾರಿ ವರ್ಗದವರು, ಸನ್ಮಾನ್ಯ ಶ್ರೀ ಜಿಲ್ಲಾಧಿಕಾರಿಗಳು ಹಾಗೂ ಎಲ್ಲ ತಾಲೂಕುಗಳ ತಹಶೀಲ್ದಾರರು ಹಾಗೂ KS ಸರ್ಗಳು ಹಾಗೂ IAS ಸರ್ಗಳು ಎಲ್ಲರೂ ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ತಾವು ಕೂಡ ಪತ್ರಕರ್ತರು ನಮಗೆ ಸಹಕಾರ ನೀಡಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ. ರಿಮ್ಸ್ ಆಸ್ಪತ್ರೆಯ ರಾಸಾಯನಿಕ ಶಾಸ್ತ್ರ ವಿಭಾಗದ ಕಿರಿಯ ವೈದ್ಯಾಧಿಕಾರಿಯಾಗಿ ಟ್ಯೂಟರ್ ಹುದ್ದೆಗೆ ಡಾಕ್ಟರ್ ತ್ರಿಶೂಲ ಕುಮಾರ್ ನಾಯಕ್ ಅವರನ್ನು 1 ವರ್ಷದ ಸೇವೆ ಅವಧಿಗೆ ನಿಯಮ ಬಹಿರವಾಗಿ ನೇಮಕ ಮಾಡಲಾಗಿದ್ದು, ಅದಲ್ಲದೆ ತ್ರಿಶೂಲ ಕುಮಾರ್ ನಾಯಕ್ ಅವರು ನಿರಂತರವಾಗಿ ಕರ್ತವ್ಯಕ್ಕೆ ಗೈರು ಹಾಜರಿ ಆಗುವ ಮೂಲಕ ಪ್ರತಿ ತಿಂಗಳು ಮಾನಸಿಕ 40,000 ವೇತನ ಪಡೆದು ಸರ್ಕಾರಕ್ಕೆ ವಂಚನೆ ಮಾಡಿದ ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ರಾಜು ಪಟ್ಟಿ ಅವರು ಆಗ್ರಹಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, 2015ರ ವೈದ್ಯಕೀಯ ಕಾಯ್ದೆ ಉಲ್ಲಂಘಿಸಿ ರಿಮ್ಸ್ ಆಸ್ಪತ್ರೆ ಆಡಳಿತ ಮಂಡಳಿ ನಿರ್ದೇಶಕರು ಜನವರಿ 16, 2024 ಸಾಲಿನಲ್ಲಿ ತ್ರಿಶೂಲ ನಾಯಕ್ ಅವರನ್ನು ಸರ್ಕಾರಿ ಕೂಟದಡಿ ಟ್ಯೂಟರ್ ಹುದ್ದೆಗೆ 1 ವರ್ಷದ ಸೇವೆ ಅವಧಿಗೆ ನೇಮಕ ಮಾಡಿ ನಿಯುಕ್ತಗೊಳಿಸಲಾಗಿದೆ. ಡಾಕ್ಟರ್ ತ್ರಿಶೂಲ ನಾಯಕ ಅವರನ್ನು ಟ್ಯೂಟರ್ ಹುದ್ದೆಗೆ ಜನವರಿ 20, 2024ರಂದು ನೇಮಕ ನಂತರ ಇವರು ರಿಮ್ಸ್ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸದೆ ಮೇಲಾಧಿಕಾರಿಗಳ ಅನುಮತಿ ಇಲ್ಲದೆ ಸತತವಾಗಿ ಗೈರು ಹಾಜರಿಯಾಗಿದ್ದಾರೆ ಎಂದು ಅವರು ಆರೋಪಿಸಿದರು.
ಗೈರು ಹಾಜರಾದ ಡಾಕ್ಟರ್ ತ್ರಿಶೂಲ ನಾಯಕ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಾದ ರಿಮ್ಸ್ ವಿಭಾಗದ ಮುಖ್ಯಸ್ಥರಾದ ಶ್ರೀಕಾಂತ್ ಅವರು ಸಂಪೂರ್ಣ ಸಹಕಾರದೊಂದಿಗೆ ಡಾಕ್ಟರ್ ತ್ರಿಶೂಲ ನಾಯಕ ಅವರು ವಿದೇಶದಲ್ಲಿ ಯುಪಿಎಸ್ ತರಬೇತಿ ಪಡೆದಿದ್ದ ಸಂದರ್ಭದಲ್ಲಿ ಅವರಿಗೆ ಪ್ರತಿ ತಿಂಗಳು 40,000 ಮಾನಸಿಕ ವೇತನ ಪಾವತಿಸಿದ್ದು ಅಕ್ಷಮ್ಯ ಅಪರಾಧವಾಗಿದೆ. ರಿಮ್ಸ್ ವೈದ್ಯಕೀಯ ಆಸ್ಪತ್ರೆ ನೇಮಕಾತಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆಯುತ್ತಿದ್ದು ರಿಮ್ಸ್ ಆಸ್ಪತ್ರೆ ಸಂಪೂರ್ಣ ಭ್ರಷ್ಟಾಚಾರ ಕೇಂದ್ರವಾಗಿ ಮಾರ್ಪಟ್ಟಿದೆ ಎಂದು ಅವರು ಆರೋಪಿಸಿದರು. ರಿಮ್ಸ್ ಆಸ್ಪತ್ರೆ ಜಿಲ್ಲೆಯ ನಿರುದ್ಯೋಗ ಯುವಕರಿಗೆ ವಂಚನೆ ಮಾಡುವ ಮೂಲಕ ವೈದ್ಯಕೀಯ ಸೇವೆ ಒದಗಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಅವರು ಆರೋಪಿಸಿದರು. ರಿಮ್ಸ್ ಆಸ್ಪತ್ರೆ ವೈದ್ಯಕೀಯ ಉಪಕರಣ ಖರೀದಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದರು. ರಿಮ್ಸ್ ಆಸ್ಪತ್ರೆಯಲ್ಲಿ ರಿಮ್ಸ್ ಆರೋಗ್ಯ ಸಂಸ್ಥೆಯಲ್ಲಿ ಏನೆಲ್ಲ ಕಾನೂನು ಬಾಹಿರ ಚಟುವಟಿಕೆಗಳು ನಡೆದಿದ್ದಾವ ಅನ್ನೋದಕ್ಕೆ ಒಂದು ಉದಾಹರಣೆ ನಿಮಗೆ ಕೊಡ್ಬೋದು. ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರ ಮಗ ತ್ರಿಶೂಲ್ ನಾಯಕರವರು ಇತ್ತೀಚೆಗೆ ಅವರು ಸರ್ಕಾರಿ ಕೋಟದಡಿಯಲ್ಲಿ MBBS ಅನ್ನು ಮುಗಿಸಿ ಬರ್ತಾರೆ. ನಿಯಮಾನುಸಾರ MBBS ಮುಗಿಸಿರ್ತಕ್ಕಂಥ ಯಾವುದೇ ಅಭ್ಯರ್ಥಿ 1 ವರ್ಷ ಕಂಪಲ್ಸರಿ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಥವಾ ಸಬ್ ಸೆಂಟರ್ನಲ್ಲಿ ಅವರು ತರಬೇತಿ ಪಡ್ಕೊಂಡು ಬರ್ಬೇಕನ್ನೋಂಥದ್ದು ಕಂಪಲ್ಸರಿ ಒಂದು ನಿಯಮ ಇದೆ. ರೂರಲ್ ಸರ್ವಿಸ್ನಲ್ಲಿ ಮಾಡ್ಬೇಕಂತಿದೆ. ಅದನ್ನು ಮಾಡಲಾರ್ದೇ ರಿಮ್ಸ್ನಿಗೆ ಬಂದು ಅವರು ಜಾಯ್ನ್ ಆಗ್ತಾರ. ಜಾಯ್ನ್ ಆಗುವಾಗ ಸಹ ಅವ್ರಿಗೆ ಟ್ರೈನಿ ಜೂನಿಯರ್ ಅಂತ ಕೊಡಬೇಕು. ಅಂದರೆ ಅವ್ರು ತರಬೇತಿ ಸೀನಿಯರ್ ಡಾಕ್ಟರ್ ಅಡಿಯಲ್ಲಿ ಅವರು ತರಬೇತಿಯನ್ನು ಪಡ್ಕೊಳ್ಬೇಕು, ಎಕ್ಸ್ಪೀರಿಯನ್ಸ್ ತಗೊಳ್ಬೇಕು. ಆದರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹುದ್ದೆ ಜೀವ ರಸಾಯನ ಶಾಸ್ತ್ರದಲ್ಲಿ ಅಧ್ಯಾಪಕ ಹುದ್ದೆ, ಪ್ರಾಧ್ಯಾಪಕರ ಹುದ್ದೆಯನ್ನು ಕೊಡ್ತಾರೆ, ಬೋಧಕರ ಹುದ್ದೆಯನ್ನು ಕೊಡ್ತಾರೆ. ಬೋಧಕರ ಒಂದು ಕ್ವಾಲಿಫಿಕೇಶನ್ ಇವ್ರು ಇಲ್ಲ, ಅದನ್ನು ಮೀರ್ತಾರೆ. ಆದರೆ ಮೀರಿದ್ರು ಅದು ತೊಂದರೆ ಇಲ್ಲ. ಅವ್ರನ್ನ ತಗೊಂಡ್ಮೇಲೆ ಹಾಜರಾಕ್ಬೇಕು. ಸಂಬಳ ಕೊಡುವಾಗ ತಂಬು ಏನು ಬಯೋಮೆಟ್ರಿಕ್ ಹಾಜರಾತಿ ಹಾಕ್ಕೊಂಡು ತಗೊಳ್ಬೇಕು. ಹೊರಗೆ ಹೋಗುವಾಗ ಪ್ರತಿ ಸಲ ಹಾಕಬೇಕು. ಅದನ್ನು ಮಾಡಲಾರ್ದೇ ಅವರು ಇಲ್ಲಿ ಇಲ್ಲವೇ ಇಲ್ಲ. ಯಾಕಂದರೆ ತರಬೇತಿಗೆ ಹೋಗ್ತಾರೆ, ಡೆಲ್ಲಿನಲ್ಲಿ UPS ತರಬೇತಿಗೆ ಹೋಗ್ತಾರೆ. ಆವಾಗ ಬಯೋಮೆಟ್ರಿಕ್ ಹಾಜರಾತಿ ಹಾಕ್ಲಾರ್ದೇ ಮ್ಯಾನ್ಯುವಲ್ ಹಾಜರಾತಿ ಹಾಕಿ ಅವರಿಗೆ ಸಂಬಳವನ್ನು ಕೊಡ್ತಾರೆ. ಇದು ಸಹ ಏನೋ ಪ್ರಭಾವಕ್ಕೊಳಗಾಗಿನೋ ಭ್ರಷ್ಟಾಚಾರಕ್ಕನೋ ದುಡ್ಡು ತಗೊಂಡು ಏನೋ ಮಾಡಿದ್ದಾರೆ. ಡೀನವರು ಒಂದು ಡಿಕ್ಟೇಟರ್ ಥರ ಕೆಲಸ ಮಾಡೋದ್ರಿಂದ ಎಲ್ಲ ನಿಯಮಗಳನ್ನು ಮೀರಿದಾರ, ವೈಲೇಟ್ ಮಾಡಿದಾರ. ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು. ಅವರನ್ನು ಕಂಟ್ರೋಲ್ ಮಾಡದೇ ಇರತಕ್ಕಂಥ ಏನು ವೈದ್ಯಕೀಯ ಶಿಕ್ಷಣ ಸಚಿವರಿದ್ದಾರ ಅವರು ತಮ್ಮ ಸ್ಥಾನಕ್ಕೆ ದಯವಿಟ್ಟು ಮರ್ಯಾದೆಯಿಂದ ರಾಜೀನಾಮೆ ಕೊಟ್ಟು ಹೋಗ್ಬೇಕಂತ ವಿನಂತಿ. ಸರ್, ತಮ್ಮ ಹೆಸರು ಸರ್? MR ಬೇರಿ, ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ, ರಾಯಚೂರು. ಪರ್ಫೆಕ್ಟ್.